ನಮಸ್ಕಾರ. ಸ್ವಾಸ್ಥ್ಯ ಸಿಂಚನದ ರೇಖಿ ಪ್ರಪಂಚಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಅದ್ಭುತ ಪ್ರಪಂಚದ ಅನಾವರಣದ ಭಾಗ 4 ಇಂದು ನಿಮಗಾಗಿ. ಇಷ್ಟರವರೆಗೂ ರೇಖಿ ಅಂದರೆ ಏನು, ಅದರ ಇತಿಹಾಸ ಏನು ಅಂತ ಎಲ್ಲ ತಿಳಿದ್ವಿ ಅಲ್ವಾ? ಇವತ್ತು ರೇಖೆಯ ಗುಣಲಕ್ಷಣಗಳೇನು, ರೇಖಿ ಶಕ್ತಿಯಿಂದ ಆಗುವಂತಹ ಪ್ರಯೋಜನಗಳೇನು ಹಾಗೂ ನನ್ನ ಅನುಭವಕ್ಕೆ ಬಂದಂತಹ ಘಟನೆಗಳಲ್ಲಿ ಕೆಲವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರೇಖಿ ಶಕ್ತಿ ಬಗ್ಗೆ ಸಾಕಷ್ಟು ಪ್ರಶ್ನೆ ಇರ್ಬೋದು ನಿಮ್ಮ ಹತ್ರ. ಇದು ನಿಜನೇ ಅಂತ, ವೈಜ್ಞಾನಿಕವೋ ಅವೈಜ್ಞಾನಿಕವೋ ಅಂತ ಕೂಡ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ಗೂಗಲ್ ಅಜ್ಜಿ ಹತ್ರ ಕೇಳಿದ್ರೆ ತರತರದ ಉತ್ತರಗಳು ಸಿಗ್ಬೋದು ನಿಮಗೆ. ಯಾರು ಏನೇ ಹೇಳಲಿ, ರೇಖಿ ಶಕ್ತಿಯಿಂದ ಉಪಕಾರ ಪ್ರಯೋಜನ ಮಾತ್ರ ಇದೆ ಅನ್ನೋದು ಸತ್ಯ. ತೊಂದರೆ ಅಂತೂ ಖಂಡಿತ ಇಲ್ಲ ಬಿಡಿ. ಯಾಕೆ ಅಂದರೆ ಈ ರೇಖಿ ಶಕ್ತಿಯನ್ನು ಯಾವ ರೇಖಿ ಮಾಸ್ಟರ್ಗಳು ಕೂಡ ಸೃಷ್ಟಿ ಮಾಡೋಲ್ಲ, ಅಥವಾ ಅವರಲ್ಲಿ ಇರೋ ಶಕ್ತಿಯನ್ನು ನಿಮಗೆ ಕೊಡೋದು ಇಲ್ಲ, ಹಾಗೆ ಕೊಡೋಕೆ ಆಗೋದೂ ಇಲ್ಲ. ಅದ್ರ ಬದಲು ನಿಮ್ಮ ಸುತ್ತಮುತ್ತ ಇರೋ ಅಂತಹ ಬ್ರಹ್ಮಾಂಡದ ಪ್ರಾಣಶಕ್ತಿಯನ್ನು ಒಂದು ಮಾಧ್ಯಮವಾಗಿ, ವಾಹಕವಾಗಿ ನಿಮಗೆ ಕೊಡ್ತಾರೆ ಅಷ್ಟೆ. ಈ ಶಕ್ತಿ ಮನುಷ್ಯನ ದೇಹದಲ್ಲಿರುವಂತಹ ಚಕ್ರಗಳನ್ನು ಪರಿಶುದ್ಧಗೊಳಿಸಿ ಎನರ್ಜೈಸ್ ಮಾಡಿ ಅವನ ದೇಹದಲ್ಲಿ ಉಂಟಾಗಿರುವಂತಹ ವ್ಯತ್ಯಾಸನ ಸರಿಪಡಿಸೋಕೆ ಸಹಾಯ ಮಾಡುತ್ತೆ ಅಷ್ಟೆ. ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಇದು ಸತ್ಯ. ನಮ್ಮಲ್ಲಿ ಇರುವಂತಹ ಮುಖ್ಯವಾದ 7 ಚಕ್ರಗಳ ಮೇಲೆ ಕೆಲಸ ಮಾಡುತ್ತೆ ಈ ಶಕ್ತಿ. ರೇಖಿ ಮಾಸ್ಟರ್ಗಳಲ್ಲಿ ತಾನೊಂದು ಮಾಧ್ಯಮ ಮಾತ್ರ ಅನ್ನೋ ಭಾವನೆ, ಆ ಕಲ್ಪನೆ ಸದಾ ಗಟ್ಟಿಯಾಗಿರಬೇಕು ಮಾತ್ರ. ಪ್ರತಿಯೊಬ್ಬರ ಪ್ರಭಾವಳಿಯಲ್ಲೂ ಬ್ರಹ್ಮಾಂಡದಲ್ಲಿರೋ ರೇಖಿ ಶಕ್ತಿಯನ್ನು ತನ್ನತ್ತ ಸೆಳೆಯುವಂತಹ ಕೆಪಾಸಿಟಿ ಇರುತ್ತೆ. ಆದರೆ ಎಲ್ರಿಗೂ ಅದರ ಅರಿವು ಇರೋದಿಲ್ಲ ಅಷ್ಟೆ. ಅದು ಹೇಗೆ ಅಂತ ಗೊತ್ತಾಗೋದಿಲ್ಲ. ರೇಖಿ ಮಾಸ್ಟರ್ಗಳು ಈ ಒಂದು ವಿದ್ಯೆಯನ್ನು ದೀಕ್ಷೆ ಕೊಡೋ ಮೂಲಕ ತಿಳಿಸಿಕೊಡ್ತಾರೆ. ಇದೊಂದು ಪರ್ಯಾಯ ಚಿಕಿತ್ಸಾ ಪದ್ಧತಿ ಅಷ್ಟೆ. ಇತ್ತೀಚೆಗೆ ಅದು ಕರೋನಾ ಅಂತ ಮಹಾಮಾರಿ ಪ್ರಪಂಚಕ್ಕೆ ಅಪ್ಪಳಿಸಿದಾಗ ಎಲೆಮರೆಕಾಯಿಯಂತೆ ಇದ್ದ ಹೆಚ್ಚೆಚ್ಚು ಪರ್ಯಾಯ ಚಿಕಿತ್ಸಾ ಪದ್ಧತಿಗಳು ಬೆಳಕಿಗೆ ಬಂದವು. ಈ ರೇಖಿ ಚಿಕಿತ್ಸೆ ಸಣ್ಣ ಪುಟ್ಟ ಸಮಸ್ಯೆಯಿಂದ ಹಿಡಿದು ಗಂಭೀರ ಕಾಯಿಲೆಯ ನಿವಾರಣೆಗೂ ಸಹಾಯ ಆಗತ್ತೆ. ನಮ್ಮ ದೇಹದಲ್ಲಿ ಯಾವುದಾದ್ರೂ ಭಾಗಕ್ಕೆ ಕಷ್ಟ ಆಗ್ತಿದೆ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನಮ್ಮ ಒಳಗಿರೋ ಪ್ರಾಣಶಕ್ತಿಯಲ್ಲಿ ಏನೋ ತಟಪಟ ಆಗಿದೆ, ಏರ್ಪೇರಾಗಿದೆ ಅಂತ ಅರ್ಥ. ಆಗ ಆರೋಗ್ಯ ಸಮಸ್ಯೆ ಶುರುವಾಗತ್ತೆ. ಆಗ ತಾತ್ಕಾಲಿಕವಾದಂತಹ ಪರಿಹಾರನ ನಮ್ಮ ಔಷಧಿಗಳು ಕೊಡ್ತವೆ. ಆದರೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಎಷ್ಟೊಂದಿರುತ್ತೆ ಅಲ್ವಾ ಆ ಥರದ್ದು. ದುಡ್ಡು ಖರ್ಚಾಗೋದ್ರ ಜೊತೆಗೆ ಬೇರೆ ಬೇರೆ ಆರೋಗ್ಯ ತೊಂದರೆನ ಮೈ ಮೇಲೆ ಎಳ್ಕೋಬೇಕಾಗತ್ತೆ. ಒಂದು ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಇನ್ನೊಂದು ಭಾಗಕ್ಕೆ ತೊಂದರೆ ಆಗ್ಬೋದು, ಅಡ್ಡ ಪರಿಣಾಮಗಳಾಗ್ಬೋದು, ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡಿಸ್ಬೋದು, ಅಥವಾ ವಾತಾವರಣದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ ಆರೋಗ್ಯ ಸಮಸ್ಯೆ ಪುನಃ ಮರುಕಳಿಸ್ಬೋದು ಅಲ್ವಾ? ಇದನ್ನೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಇಂಥ ತೊಂದರೆಗಳಿಂದ ಹೊರಬರೋಕ್ಕೆ ಸಹಾಯ ಮಾಡುವಂಥದ್ದು ಈ ರೇಖಿ. ಯಾವುದೇ ಔಷಧಿಗಳನ್ನು ನಿಲ್ಲಿಸಬೇಕು ಅಂತ ಇಲ್ಲ, ಅದರ ಜೊತೆನೇ ರೇಖಿ ಶಕ್ತಿಯನ್ನು ಎನರ್ಜೈಸ್ ಮಾಡಿದರೆ ಸಾಕು. ದೇಹದಲ್ಲಿ ಆಗಿರುವಂತಹ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ. ರೇಖಿ ಶಕ್ತಿಯನ್ನು ಎಚ್ಚರ ಮಾಡಿಕೊಂಡಾಗ ಇಂಥ ಸಮಸ್ಯೆಗಳ ನಿವಾರಣೆ ಆಗತ್ತೆ. ಎಂಥ ಸಮಸ್ಯೆಗಳಾಗಿದ್ದರೂ ಸಹ ಅದಕ್ಕೆ ಪರಿಹಾರ ಕೊಡುತ್ತೆ ಈ ಶಕ್ತಿ. ಫಸ್ಟ್ ಟೈಮ್ ರೇಖಿ ದೀಕ್ಷೆ ತಗೊಂಡಾಗ ಆದ ನನ್ನ ಅನುಭವ ಹೇಳ್ತೀನಿ ಕೇಳಿ. ನನ್ನ ಮೊದಲನೇ ರೇಖಿ ಗುರು ರಿಚಾ ಮೇಡಮ್ ಅವರು ರೇಖೆ ಅಂದರೆ ಏನು, ಹೇಗೆ ಈ ಶಕ್ತಿ ಸಹಾಯ ಮಾಡುತ್ತೆ ಅಂತೆಲ್ಲ ವಿವರಣೆ ಕೊಟ್ಟಾಗ ನನಗೆ ಯಬ್ಬಾ ಹೀಗೂ ಆಗುತ್ತಾ ಅನ್ನಿಸ್ತು. ಅಷ್ಟೇ ಅಲ್ಲ, ನನ್ನ ಕೈಯಲ್ಲಿ ಈ ಶಕ್ತಿ ಪ್ರವಾಹದ ಅನುಭವ ಆಗುತ್ತಾ, ನಾನು ಬೇರೆಯವರ ಹೀಲಿಂಗು ಸಹಾಯ ಮಾಡ್ಬೋದಾ ಅನ್ನೋ ಪ್ರಶ್ನೆಗಳು ಕಾಡೋಕೆ ಶುರುವಾಯಿತು. ಏನೋ ತಳಮಳ, ಹೆದರಿಕೆ, ಹಿಂಸೆ ಆಗ್ತಿತ್ತು. ಯಾವಾಗಲೂ
ಮೊದಲು ನಮ್ಮ ಮನಸ್ಸಲ್ಲಿ ಮೂಡೋದು ನೆಗೆಟಿವ್ ಅಲ್ವಾ? ಅದೇ ಕಾರಣಕ್ಕೆ ನನ್ನ ಮನಸ್ಸು ಒಂಥರ ಹೇಳೋದಂದರೆ ನಾಗಾಲೋಟದಿಂದ ಎಲ್ಲೆಲ್ಲೂ ಹೋಯಿತು ಅಂತ ಹೇಳ್ಬೋದು. ನನ್ನ ಮನಸ್ಸನ್ನು ಒಂದು ತಹಬದಿಗೆ ತಂದು ರೇಖಿ ದೀಕ್ಷೆ ಕೊಟ್ಟರು ನನ್ನ ಗುರುಗಳು. ದೀಕ್ಷೆ ಸಮಯ ಕೆಲವೇ ನಿಮಿಷ ಆದರೂ ಬ್ರಹ್ಮಾಂಡದಲ್ಲೆಲ್ಲ ಸುತ್ತಾಡಿದ ಅನುಭವ ಆಯಿತು. ಯಾವುದೋ ಶಕ್ತಿ ಸಂಚಾರ ಆಯಿತು. ನೆತ್ತಿಯಲ್ಲಿ ಉರಿ ಉರಿ ಅನ್ನೋದ್ರ ಜೊತೆಗೆ ದೇಹ ಎಲ್ಲ ಬಿಸಿ ಬಿಸಿ ಬಿಸಿಯಾದ ಅನುಭವ ಆಯಿತು. ಆ ಕೆಲವೇ ಕ್ಷಣ ಆದಂತಹ ಅದ್ಭುತ ಅನುಭವ ಈಗಲೂ ಹಸಿರಾಗೇ ಇದೆ ಗೊತ್ತಾ? ಇದಾಗಿ ಸುಮಾರು 7 ವರ್ಷ ಆಗಿದೆ. ಆದರೂ ಕೂಡ ಆಶ್ಚರ್ಯ ಅನ್ನಿಸ್ತಾ ಇದೆಯಾ? ಹೌದು, ಇದು ಸತ್ಯ ಕೂಡ. ಮೊದಲನೇ ರೇಖಿ ದೀಕ್ಷೆ ಆಗಿ 21 ದಿನಗಳ ಕಾಲ ತಪ್ಪದೆ ನಿತ್ಯ ರೇಖೆಯನ್ನು ಆಹ್ವಾನ ಮಾಡಿ ನಮ್ಮ ದೇಹದಲ್ಲಿ ಜಾಗೃತಗೊಳಿಸ್ತಾ ಇರಬೇಕು ಅನ್ನೋದು ರೇಖೆಯ ಕಟ್ಟುಪಾಡು. ಹಾಗಾಗಿ ನನ್ನ ಅಭ್ಯಾಸ ನಿತ್ಯವೂ ನಡೀತಾ ಇತ್ತು. ಸುಮಾರು 15 ದಿನಗಳ ಕಾಲ ಯಾವ ರೀತಿಯಾದಂತಹ ಅನುಭವ ಆಗಲೇ ಇಲ್ಲ. ಅಭ್ಯಾಸ ಶುರು ಮಾಡ್ತಿದ್ದ ಹಾಗೆ ನಿದ್ದೆಗೆ ಜಾರಿ ಬಿಡ್ತಿದ್ದೆ. ಯಾಕೆ ನನಗೆ ಏನೂ ಅನುಭವಕ್ಕೆ ಬರ್ತಾ ಇಲ್ಲ, ಏನು ತಪ್ಪಾಗ್ತಾ ಇದೆ, ಏನು ಮಾಡಬೇಕು ಅಂತ ದಿನವೂ ನನ್ನ ಗುರುಗಳ ತಲೆ ತಿಂತಿದ್ದೆ. ತಾಳ್ಮೆ ಮಂಗಳ, ತಾಳ್ಮೆ, ಆಗುತ್ತೆ, ನೀನು ನಿನ್ನ ಅಭ್ಯಾಸ ಮುಂದುವರಿಸು ಅಂತಿದ್ರು ರಿಚಾ ಮೇಡಮ್. 16ನೇ ದಿನ ಅಭ್ಯಾಸದ ಸಂದರ್ಭದಲ್ಲಿ ನಿದ್ದೆ ಬರಲಿಲ್ಲ. ಸಿಕ್ಕಾಪಟ್ಟೆ ಫ್ರೆಶ್ ಆಗಿದ್ದೆ. ಏನೋ ಬದಲಾವಣೆ ಆಗ್ತಿದೆ ಅನ್ನಿಸ್ತು, ಆದರೆ ಏನು ಅಂತ ಅರ್ಥ ಆಗಲಿಲ್ಲ. ಮತ್ತೆ 17-18 ದಿನವೂ ಹೀಗೇ ಆಯಿತು. ಅರ್ಥ ಆಗದೆ ಇರೋ ಹಾಗಿತ್ತು ಪರಿಸ್ಥಿತಿ, ಆದರೆ ಏನೋ ಬದಲಾವಣೆ ಆಗ್ತಾ ಇದೆ ಅನ್ನಿಸ್ತಿತ್ತು. 19ನೇ ದಿನ ಅಭ್ಯಾಸ ಮುಗಿತಾ ಬಂದಾಗ ಇದ್ದಕ್ಕಿದ್ದಂತೆ ಇಡೀ ದೇಹ ಬಿಸಿ ಬಿಸಿ ಆಗಲಿಕ್ಕೆ ಶುರುವಾಯಿತು. ಜ್ವರ ಬರ್ತಾ ಇದೆಯೇ ಅನ್ನಿಸ್ತು. ಬಲವಂತವಾಗಿ ಎಚ್ಚರ ಮಾಡಿಕೊಂಡೆ. ಜ್ವರನೂ ಇಲ್ಲ, ಏನೂ ಇಲ್ಲ, ಇಲ್ಲ, ಮಾಮೂಲಿ ನಾರ್ಮಲ್ ಆಗಿತ್ತು. 20ನೇ ದಿನ ಅಭ್ಯಾಸ ಶುರು ಮಾಡಿದ ಸ್ವಲ್ಪ ಹೊತ್ತಲ್ಲೇ ಅದೇ ರೀತಿ ಬಿಸಿ ಬಿಸಿ ಆಗಲಿಕ್ಕೆ ಶುರುವಾಯಿತು. ಸುಮಾರು ಅರ್ಧ ಗಂಟೆ ಆ ಬಿಸಿ ಅನುಭವ. 21ನೇ ದಿನ ರೇಖಿ ಶಕ್ತಿಯನ್ನು ಆಹ್ವಾನಿಸ್ತಿದ್ದ ಹಾಗೆ ಅಂಗೈಗಳಲ್ಲಿ ಕೂಡ ಶಕ್ತಿಯ ಪ್ರವಾಹ ಆಗ್ತಾ ಇದ್ದಂತಹ ಅನುಭವ ಆಯಿತು. ಆ ಭಾವಪರವಶತೆ, ತನ್ಮಯತೆಯಿಂದ ಹೊರಗಡೆ ಬರೋಕೆ ಇಷ್ಟನೇ ಆಗಲಿಲ್ಲ. ಆ ಶಕ್ತಿಯ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನಿಸ್ತಿತ್ತು. ಹೀಗೆ ದಿನದಿಂದ ದಿನಕ್ಕೆ ಶಕ್ತಿಯ ಹರಿವಿನ ಪರಿಚಯ ಆಗ್ತಾ ಇತ್ತು. ಸಾಕಷ್ಟು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಾಣ್ತಾ ಬಂದೆ. ಕೈ ಇಟ್ಟಲ್ಲೆಲ್ಲ ಬಿಸಿ ಅನುಭವ, ದೇಹದಲ್ಲಿ ಕೈ ಇಟ್ಟ ಭಾಗದಿಂದ ಏನೂ ಸೆಳೆತ ಎಳೆದುಕೊಳ್ತಾ ಇರೋ ಹಾಗೆ ಆಗ್ತಿತ್ತು. ಸ್ವಲ್ಪ ಹೊತ್ತು ಮಾತ್ರ, ಮತ್ತೆ ಕೈ ತಣ್ಣಗಾಗ್ತಾ ಇತ್ತು. ಕಾರಣಾಂತರಗಳಿಂದ ಇಷ್ಟು ಒಳ್ಳೆ ವಿದ್ಯೆಯನ್ನು ಕೂಡ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗಲಿಲ್ಲ. ಆಗ ರೇಖಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತಾರೆ. ಈಗ ಆಗ ಬಿಟ್ಟಂತಹ ವಿದ್ಯೆ ಮುಂದುವರಿಸಿಕೊಂಡು ಹೋಗುವಂತಹ ಬೇರೆ ಬೇರೆ ಹಂತಗಳನ್ನು ಮಾಡುವಂತಹ, ಕಂಪ್ಲೀಟ್ ಮಾಡುವಂತಹ, ರೇಖಿ ಶಕ್ತಿಯ ಅನುಭವದ ಪರಮಾವಧಿಗೆ ತಲುಪುವಂತಹ ಎಲ್ಲ ರೀತಿ ನೀತಿಗಳನ್ನು ಕಲಿಯುವಂತಹ ಅವಕಾಶ ಮತ್ತೆ ಸಿಕ್ಕಿ ಬಂದಿದ್ದು ನನ್ನ ಅದೃಷ್ಟವೇ ಸರಿ. ಈ ಕಲಿಯುವಿಕೆಗೆ ಒಂದು ಪರಿಪೂರ್ಣತೆ ಅನ್ನೋದು ಸಿಗೋದು ಅದನ್ನು 400, 100, 1000 ಜನರಿಗೆ ಹಂಚಿದಾಗ ಮಾತ್ರ ಅಂತ ಅನ್ನಿಸಿದಾಗ ಈ ಥರನಾದ ವಿಡಿಯೋಗಳನ್ನು ಮಾಡಿದೆ. ಈ ಮೂಲಕ ನಿಮಗೆಲ್ರಿಗೂ ರೇಖಿ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ಶಕ್ತಿ ಸಂಪೂರ್ಣ ಅನುಭವ ಆಗಬೇಕು ಅಂದರೆ ರೇಖಿ ದೀಕ್ಷೆ ತಗೊಳ್ಬೇಕು. ಮೊದಲನೇ ದೀಕ್ಷೆ ಮುಖತಃ ರೇಖಿ ಮಾಸ್ಟರ್ಗಳಿಂದ ತಗೊಳ್ಳೋ ಅವಕಾಶ ಸಿಕ್ಕಿದರೆ ಮಿಸ್ ಮಾಡ್ಕೋಬೇಡಿ. ನಮ್ಮ ಆರೋಗ್ಯ ಸುಧಾರಣೆಗೆ, ಜೀವನದ ಪರಿಸ್ಥಿತಿಗಳ ಸುಧಾರಣೆಗೆ ರೇಖಿ ಶಕ್ತಿಯನ್ನು ಬಳಸ್ಕೋಬೋದು. ಈ ಒಂದು ರೇಖಿ ಅದ್ಭುತ ಶಕ್ತಿಯಿಂದ ನನಗೆ ಸಾಕಷ್ಟು ಪ್ರಯೋಜನಗಳಾಗಿದೆ. ನಾನು ಒಂದು ಘಟನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಸಾರಿ ಸಿಕ್ಕಾಪಟ್ಟೆ ಶೀತ, ಕೆಮ್ಮು, ಗಂಟಲು ನೋವು ಅಂತೆಲ್ಲ ಇದ್ದಾಗ ನನ್ನ ಗಂಟಲಿನಲ್ಲಿರುವಂತಹ ಶಬ್ದವೇ ನಿಂತಿದೆ ಅನ್ನೋಷ್ಟು ನನ್ನ ಧ್ವನಿಪೆಟ್ಟಿಗೆ ಹಠ ಹಿಡಿದು ಕೂತ್ಬಿಟ್ಟಿತ್ತು. ಆಗ
ರೇಖಿ ಶಕ್ತಿಯನ್ನು ಆಹ್ವಾನ ಮಾಡಿದೆ. ವಿಶುದ್ಧಿ ಚಕ್ರದ ಮೇಲೆ ಕೈಯನ್ನಿಟ್ಟು ಹೀಲಾಗ್ತಾ ಇದೆ, ಆಗಿದೆ ಅಂತ ಭಾವಿಸಿಕೊಂಡು ಧನ್ಯವಾದ ಸಮರ್ಪಣೆಯನ್ನು ರೇಖಿ ಗುರು ವೃಂದಕ್ಕೂ ಬ್ರಹ್ಮಾಂಡಕ್ಕೂ ಹೆತ್ತವರಿಗೂ ಮಾಡಿದಾಗ ಸುಮಾರು 10-15 ನಿಮಿಷಗಳ ಕಾಲ ಹೀಲಿಂಗ್ ಆಗ್ತಾ ಇತ್ತು. ಕೈಯಿಂದ ಹೊರಬಂದ ಬಿಸಿ ಬಿಸಿ ಪ್ರವಾಹ ಸ್ವಲ್ಪ ಹೊತ್ತಲ್ಲೇ ತಣ್ಣಗಾಗಿ ಬಿಡ್ತು. ಇಂತಹ ಅನುಭವಗಳು ಸಾಕಷ್ಟಾಗಿವೆ. ರೇಖಿ ವಿದ್ಯೆಯಲ್ಲಿ ಕೃತಜ್ಞತೆ ವ್ಯಕ್ತಪಡಿಸೋದು ಸಿಕ್ಕಾಪಟ್ಟೆ ಅವಶ್ಯಕತೆ ಇರುತ್ತೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಥರ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ನಿತ್ಯ ರೇಖಿ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಎಲ್ಲವೂ ನಿವಾರಣೆ ಆಗುತ್ತೆ. ಮತ್ತು ರೋಗ ಮರುಕಳಿಸೋ ಚಾನ್ಸಸ್ ಬಹಳ ಕಡಿಮೆ. ಆರೋಗ್ಯದಲ್ಲಿ ಆಗೋ ವ್ಯತ್ಯಾಸಗಳನ್ನು ಅಂದರೆ ತಲೆನೋವು, ಶೀತ, ಜ್ವರ, ಕೆಮ್ಮು, ಹೊಟ್ಟೆ ನೋವು, ಆ ನೋವು, ಈ ನೋವು, ಥೈರಾಯ್ಡ್, ಗ್ಯಾಸ್ಟ್ರಿಕ್, ಅಸಿಡಿಟಿ, ಚಯಾಪಚಯ ಕ್ರಿಯೆಯಲ್ಲಿ ಆಗುವಂತಹ ವ್ಯತ್ಯಾಸ, ಆಂಕ್ಸಿಟಿ, ಡಿಪ್ರೆಷನ್, ಕಿಡ್ನಿ ಸಮಸ್ಯೆ, ಹೀಗೆ ಇರೋ 108 ಸಮಸ್ಯೆಗಳಿಗೂ ರೇಖೆಯಲ್ಲಿ ಪರಿಹಾರ ಇದೆ. ಈವನ್ ದುಶ್ಚಟಗಳಿಂದ ಕೂಡ ಹೊರಗಡೆ ಬರೋಕೆ ಇದು ಸಹಾಯ ಮಾಡುತ್ತೆ. ಬರೀ ಆರೋಗ್ಯದ ಸುಧಾರಣೆ ಮಾತ್ರ ಅಲ್ಲ, ನಾನು ಈಗಾಗಲೇ ಹೇಳಿದ ಹಾಗೆ ಜೀವನದ ಪರಿಸ್ಥಿತಿಗಳ ಸುಧಾರಣೆಗೆ ಕೂಡ ಆಗುತ್ತೆ ಈ ಒಂದು ಅದ್ಭುತ ಶಕ್ತಿ. ಅಂಥದ್ದೊಂದು ಘಟನೆ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ದಿನ ದೇವಸ್ಥಾನಕ್ಕೆ ಹೊರಟಿದ್ವಿ. ಟ್ರಾಫಿಕ್ ಅನ್ನೋ ಸುಳಿನ ತಪ್ಪಿಸೋದಕ್ಕೆ ಒಳದಾರಿ ಹುಡುಕಿ ಹೊರಟ್ವಿ. ಸಿಗ್ನಲ್ ಏನೋ ಒಂದು ಕಡೆ ತಪ್ಪಿಸಿಕೊಂಡ್ವಿ, ಆದರೆ ಇನ್ನೊಂದು ಕಡೆ ಜಾಮಲ್ಲಿ ಸಿಕ್ಕಿಬಿದ್ವಿ. ಟ್ರಾಫಿಕ್ಕಲ್ಲಿ ನಮ್ಮ ಹಿಂದಿಂದ ಬೈಕಲ್ಲಿ ಬಂದ ಒಬ್ಬ ಮಹಾಶಯ ದಾರಿ ಇಲ್ಲದೇ ಇದ್ರೂ ನುಗ್ಗಿ ಮುಂದೆ ಹೋದ. ಸಿಗ್ನಲ್ ಬಿಟ್ಟಾಗ ಎದುರಿಂದ ಬಂದಂಥ ಕಾರು ಬೈಕಿನಿಂದಾಗಿ ಮುಂದೆ ಬರೋಕ್ಕೆ ಆಗಲಿಲ್ಲ. ಆಗ ಶುರುವಾಯ್ತಪ್ಪ ಜಗಳ. ನೀನೇನು ಮಹಾ, ನಾನೇನು ಮಹಾ ಅಂತ. ಆಗ ಟ್ರಾಫಿಕ್ ಪೊಲೀಸ್ ತಾವು ಮಾಡೋ ಕೆಲಸ ಬಿಟ್ಟು ಇವರ ಜಗಳ ನಿಲ್ಲಿಸೋ ಪ್ರಯತ್ನ ಮಾಡಿದರು. ಜಪ್ಪಯ್ಯ ಅಂದರೂ ಜಗಳ ಹೆಚ್ಚಾಗ್ತಾನೆ ಇತ್ತು. ನಾನೊಂದು ಸರಿ ಕೇಳಿದ್ದೆ, ರೇಖೆಯಿಂದ ಜಗಳ ನಿಲ್ಲಿಸ್ಬೋದು ಅಂತ. ತಕ್ಷಣವೇ ನನ್ನ ಕೆಲಸ ಶುರು ಮಾಡಿಕೊಂಡೆ. ರೇಖೆ ಚಿಹ್ನೆಯನ್ನು ಬಳಸಿ ರೇಖೆಯನ್ನು ಆಹ್ವಾನಿಸಿ ಪರಿಸ್ಥಿತಿಯನ್ನು ತಣ್ಣಗಾಗಿಸುವಂತೆ ಬ್ರಹ್ಮಾಂಡದ ಹತ್ರ ಕೇಳಿಕೊಂಡೆ. ಕ್ಷಣಾರ್ಧದಲ್ಲಿ ತಾರಕಕ್ಕೇರಿದಂಥ ಅವರ ಜಗಳ ತಣ್ಣಗಾಗಿ ಬಿಡ್ತು. ಇಂಥ ಘಟನೆಗಳು ಬಹಳಷ್ಟಿವೆ ನನ್ನ ನೆನಪಿನ ಬುದ್ಧಿಯಲ್ಲಿ. ಇದೆಲ್ಲಕ್ಕೂ ಕಾರಣ ಆ ರೇಖೆ ಶಕ್ತಿ. ಇಂತಹ ಒಂದು ಅದ್ಭುತ ಶಕ್ತಿಯ ಅನುಭವ ನಿಮಗೂ ಆಗಬೇಕು ಅಂತ ಇದ್ದರೆ ತಿಳಿಸಿ. ಇವತ್ತಿಗೆ ಇಷ್ಟು ಸಾಕು. ಮತ್ತಷ್ಟು ವಿಚಾರಗಳೊಂದಿಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.